ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ, KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ, ಅನೇಕ ವಿಚಾರಗಳು ಮಾಧ್ಯಮದ ಮೂಲಕ ಬಂದಿದೆ. ಪಕ್ಷದ ಹಂತದಲ್ಲಿ ಈವರೆಗೂ ಅಂಥ ಸುಳುವು ಎಲ್ಲೂ ಸಿಕ್ಕಿಲ್ಲ. ಎರಡನೇದು, ಈಗಾಗಲೇ ಅನೇಕ ನಮ್ಮ ಮುಖಂಡರುಗಳು ಪಕ್ಷದ ವರಿಷ್ಠರಿಗೆ ಪ್ರಶ್ನೆ ಕೂಡ ಮಾಡಿದ್ದಾರೆ. ಎಲ್ಲ ವಿಚಾರಗಳಿಗೆ ಬರೀ ಮಾಧ್ಯಮದಲ್ಲಿ ಬರುವಂಥದ್ದಕ್ಕೆ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲಗಳು ಬರ್ತಾ ಇದೆ. ಇದಕ್ಕೆ ರಾಜ್ಯ ಉಸ್ತುವಾರಿ ವಹಿಸಿಕೊಂಡಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರುಗಳಿಗೆ ಸಮಯವನ್ನು ಕೊಡಬೇಕು, ಅವರ ಹತ್ರ ಅವರ ಅಹವಾಲನ್ನು ಕೇಳಬೇಕು ಮತ್ತು ಈ ಎಲ್ಲ ಸುದ್ದಿಗಳು ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ, ಅವಧಿ ಅರ್ಧ ಆಗುತ್ತೆ ಅಥವಾ ನಮ್ಮ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಹುದ್ದೆಯನ್ನು ಬದಲಾವಣೆ ಮಾಡ್ತಾರೆ ಅನ್ನೋದು ಬಹುಶಃ ಅನೇಕ ನಮ್ಮ ಮುಖಂಡರು ಹಾಕಿರುವಂಥ ಪ್ರಶ್ನೆಗಳಿಗೆ ವರಿಷ್ಠರು ಅದನ್ನು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲಿದ್ದಾರೆ. ಅದರ ಜೊತೆಗೆ ಪಕ್ಷ ಇವತ್ತು ಶಿಸ್ತಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾಯಿದೆ. ಈಗಾಗಲೇ AICC ಸಮಾವೇಶ ಏನು ಬೆಳಗಾವಿನಲ್ಲಿ ನಡೀತು, ಅದರಲ್ಲಿ 2025-26 ಈ ಇಡೀ ವರ್ಷ ನಮ್ಮ ಸಂಘಟನೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು. ಕಾರ್ಯಕರ್ತರಿಗೆ ಏನು ನಿಗಮ ಮಂಡಳಿಗಳ ಅವಕಾಶಗಳಿದೆ ಅದು ತ್ವರಿತವಾಗಿ ಮಾಡಬೇಕು. ಈಗಾಗಲೇ ಈ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ಸಚಿವ ಸಂಪುಟ ಇರ್ಬೋದು ಅಥವಾ ಅಧ್ಯಕ್ಷರ ಬದಲಾವಣೆ ಮಾಡುವಂಥದ್ದಿರ್ಬೋದು, ಸದ್ಯಕ್ಕೆ ಈ ಯಾವ ಸುದ್ದಿನೂ ನಮ್ಮ ಮುಂದೆ ಇಲ್ಲ. ಇಲ್ಲ ನೋಡಿ, ಪಕ್ಷದ ವರಿಷ್ಠರು ಇದರ ಮೇಲೆ ಗಮನ ಹರಿಸಿ ಸ್ಪಷ್ಟತೆನ ಸದ್ಯದಲ್ಲೇ ಕೊಡ್ತಾರೆ. ವಿಶೇಷವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಅದು ಒಂದು ಒಪ್ಪಂದ ಆಗಿತ್ತು ಇಲ್ಲವೋ ಈ ರೀತಿ ಗೊಂದಲಗಳು ವಿಪಕ್ಷಗಳು ಚರ್ಚೆ ಮಾಡ್ತಾರೆ ಸಂದರ್ಭದಲ್ಲಿ ಹೈಕಮಾಂಡ್ ಮೌನವಾಗಿದ್ರೆ ಎಲ್ಲೋ ಒಂದು ಕಡೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಅನ್ಸಲ್ವಾ ತಮಗೆ? ಇಲ್ಲ, ಈ ಎಲ್ಲ ವಿಚಾರಗಳು ವರಿಷ್ಠರ ಗಮನಕ್ಕೆ ತಂದಿದ್ದೇವೆ. ಸೊ ಹಾಗೆ ನಮ್ಮ ವರಿಷ್ಠರು ಸದ್ಯದಲ್ಲೇ ಅದಕ್ಕೆ ಒಂದು ತೀರ್ಮಾನ ಕೊಡ್ತಾರೆ. ಅಧ್ಯಕ್ಷರ ಬದಲಾವಣೆಯ ಅನಿವಾರ್ಯತೆ ಇದೆಯಾ? ಅನಿವಾರ್ಯತೆ ಅನ್ನೋದಲ್ಲ. ನೋಡಿ, ನಮ್ಮಲ್ಲಿ ಅಧ್ಯಕ್ಷರ ಅವಧಿ 3 ವರ್ಷಕ್ಕಿರುವಂಥದ್ದು. ಇವರು 3 ವರ್ಷ ಪೂರೈಸಿ 2ನೇ ಅವಧಿಗೆ ಕಾಲಿಟ್ಟಿದ್ದಾರೆ. ಸೊ ಯಾವುದೇ ಕ್ಷಣದಲ್ಲೂ ತೀರ್ಮಾನ ಆಗ್ಬೋದು. ಸೊ ಅದನ್ನು ಮಾನ್ಯ ಅಧ್ಯಕ್ಷರು ಕೂಡ ವರಿಷ್ಠರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಚಿವ ಸಂಪುಟದ ಕುರಿತಾಗಿಯೂ ಕೂಡ ಅನೇಕ ಶಾಸಕರಲ್ಲೂ ಗೊಂದಲಗಳಿವೆ. ಸ್ಪಷ್ಟತೆಯಿಂದ ಮಾಡಲ್ಲ ಅಂತ ಹೇಳಿದಾಗ ಯಾವ್ದು ನಮ್ಮ ಕೆಲಸ ನಾವು ಬೇರೆ ಕಡೆಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಏನು ಸ್ಪಷ್ಟತೆ ಕೇಳ್ತಾ ಇರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಭಾಳ ನೇರವಾಗಿ ಹೇಳಿದ್ರು, ಸುರ್ಜೇವಾಲಾ ಅವರು ಶಾಸಕರ ಅಹವಾಲನ್ನು ಕೇಳಬೇಕು, ಅವರ ಮನಸ್ಸಲ್ಲಿರುವಂಥದ್ದಕ್ಕೆ ನೀವು ಕೇಳಿ ಅದಕ್ಕೆ ಒಂದು ಸ್ಪಷ್ಟತೆ ಕೊಡಬೇಕು ಮತ್ತು ಗೊಂದಲಗಳು ಏನಿವೆ ಅದನ್ನು, ಯಾಕಂದರೆ ಸಚಿವರ ಕಾರ್ಯವೈಖರಿ ವಿಚಾರದಲ್ಲಿ ಈ ವರದಿ ತರಿಸ್ಕೊಂಡಿದ್ದಾರೆ. ಇದೆಲ್ಲ ನೋಡಿದ ಮೇಲೆ ಯಾವಾಗ ಏನು ಮಾಡ್ತಾರೆ ಅಥವಾ ಇದೆಯೋ ಇಲ್ವೋ, ಯಾಕಂದರೆ ಗೊಂದಲಗಳು ಏನು ನಮ್ಮ ಮುಂದೆ ಬರ್ತಾ ಇದೆ, ಆ ಗೊಂದಲಗಳನ್ನ ಇಟ್ಕೊಂಡು ನಾವು ಸರ್ಕಾರದ ಕಾರ್ಯಕ್ರಮಗಳನ್ನ ನಡೆಸುವಂಥದ್ದು ಅಥವಾ ಸರ್ಕಾರದ ಅಂಗವಾಗಿ ಪಕ್ಷ ಸ್ಪಷ್ಟತೆಯಿಂದ ಮುಂಸಾಗುವಂಥದ್ದು ಕಷ್ಟ ಸಾಧ್ಯಗಳಾಗುತ್ತೆ. ಸೊ ಇದು ಸ್ಪಷ್ಟತೆ ವರಿಷ್ಠರು ಸದ್ಯದಲ್ಲೇ ಕೊಡಲಿದ್ದಾರೆ. ಪ್ರಶ್ನೆ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಹೇಳುವಂಥದ್ದು ಪಕ್ಷದ ಜವಾಬ್ದಾರಿ ಮತ್ತು ಸಚಿವ ಸಂಪುಟ ಎರಡನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ, ಹಂಗಾಗಿ ಸ್ಪಷ್ಟ ನಿರ್ಧಾರ ತಗೊಳ್ಳಿ, ಯಾರೋ ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ಕೊಡಿ ಅಥವಾ ಅವ್ರನ್ನ ಮುಂದುವರಿಸ್ತೀರಾ ಹೇಳಿ ಅನ್ನೋದು. ಇಲ್ಲ, ಈಗಾಗಲೇ ನಾವು ಹೇಳಿದ್ದೇವೆ, ಪಕ್ಷದಿಂದ ಸರ್ಕಾರದಿಂದ ಪಕ್ಷ ಅಲ್ಲ. ಸೊ ಆ ಕಾರಣದಿಂದ ಪಕ್ಷದ ಸಂಘಟನೆ ಮತ್ತು ಪಕ್ಷದಲ್ಲಿ ಆಗಬೇಕಾಗಿರುವಂತಹ ಏನು ರಿಪೇರಿಗಳು ಮಾಡಬೇಕು ಅದಕ್ಕೆ ಹೆಚ್ಚಿನ ಆದ್ಯತೆನ ವರಿಷ್ಠರು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಪಕ್ಷದ ಏನು ಸಿದ್ಧಾಂತಗಳಿವೆ ಅಥವಾ ನಮ್ಮ ಏನು ಸಾರ್ವಜನಿಕವಾಗಿ ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಮಾತು ಕೊಟ್ಟಿದ್ವಿ ಅದನ್ನು ಸರ್ಕಾರ ನಿರ್ವಹಿಸಬೇಕಾಗಿರುವಂಥದ್ದು. ಹಾಗಾಗಿ ಸರ್ಕಾರ ಪಕ್ಷದ ಒಂದು ಅಧೀನದಲ್ಲಿ ನಡಿಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ.
ಆ ಗೊಂದಲಗಳನ್ನ ನಿರ್ವಹಣೆ ಮಾಡುವಂಥದ್ದಕ್ಕೆ ವರಿಷ್ಠರು ಸದ್ಯದಲ್ಲೇ ತೀರ್ಮಾನ ಕೊಡ್ತಾರೆ. ಮತ್ತು ಗೊಂದಲಗಳು ಸ್ವಲ್ಪ ಡ್ಯಾಮೇಜ್ ಮಾಡಿಸ್ತಾ ಇಲ್ವಾ ಸರ್ಕಾರ? ಇಲ್ಲ, ಅದು ನೋಡಿ, ಎಲ್ಲವೂ ಮೌನವಾಗಿದ್ದಾಗ ಅವರವರ ವಿವೇಚನೆಗೆ ಬಿಟ್ಟಾಗ ಅವರವರು ಯಾವ ರೀತಿ ಅದನ್ನು ಗ್ರಹಿಸ್ಕೊಳ್ತಾರೆ ಅದನ್ನು ಬಿಟ್ಟಾಗ ಪಕ್ಷಕ್ಕೆ ಒಂದು ಕಡೆಗೆ ಡ್ಯಾಮೇಜ್ ಆಗ್ತಾಯಿದೆ, ಸರ್ಕಾರದಲ್ಲೂ ಗೊಂದಲಗಳಿವೆ. ಸೊ ಆ ಕಾರಣದಿಂದ ಸ್ಪಷ್ಟತೆ ಬಂದಾಗ ಕಾರ್ಯನಿರ್ವಹಿಸೋರು ಮುಕ್ತ ಮನಸ್ಸಿಂದ ಕಾರ್ಯ ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಶಾಸಕರ ಅನುಮತಿ ಅಂದರೆ ಅಭಿಪ್ರಾಯ ಕೇಳಿ ಅಧ್ಯಕ್ಷರು ಮಾಡಿ ಅನ್ನುವಂಥದ್ದು ಜಾರಕಿಹೊಳಿ ಅವರ ವಾದ. ಇಲ್ಲ, ಈಗ ಪಕ್ಷ ತೀರ್ಮಾನಗಳು ಕೊಡುತ್ತೆ. ಸೊ ಅದನ್ನು ಮಾಡಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕಾರ್ಯಾಧ್ಯಕ್ಷರು ಮಾಡಿದರು, ನಮ್ಗ್ಯಾರಿಗೂ ಕೇಳಿರಲಿಲ್ಲ. ಪಕ್ಷ ಮಾಡಬೇಕಾದ ಕೆಲಸ ಮಾಡುತ್ತದೆ. ಈಗ ಒತ್ತಡ ಯಾರಿಗೆ ಜಾಸ್ತಿ ಇದೆ, ಯಾರು ಕಡಿಮೆ ಮಾಡಬೇಕು ಅಥವಾ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ವರಿಷ್ಠರು ತೀರ್ಮಾನ ತಗೋತಾರೆ. ಅದು ಸದ್ಯದಲ್ಲೇ ಆ ತೀರ್ಮಾನಗಳು ಈಗ ಹೊರಗೆ ಅಧ್ಯಕ್ಷ ಸ್ಥಾನದ ಚರ್ಚೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ತನ್ವೀರ್ ಸೇಠ್ ಅವರಿಗೆ ಕೊಟ್ಟರೆ ನಿಭಾಯಿಸಲಿಕ್ಕೆ ಇಲ್ಲ, ನಾನು ಭಾಳ ಸ್ಪಷ್ಟವಾಗಿ ಆ ಜವಾಬ್ದಾರಿ ನಿರ್ವಹಣೆ ಮಾಡುವಂಥದ್ದು ನನ್ನ ಕೈಯಲ್ಲಿ ಆಗಲ್ಲ. ಆ ಕಾರಣದಿಂದ ಅದಕ್ಕೆ ವರಿಷ್ಠರು ಯಾರ ಮನಸ್ಸಲ್ಲಿ ಯಾರ ಹೆಸರನ್ನು ಸೂಚಿಸ್ಕೊಂಡಿದ್ದಾರೆ, ಯಾರಿಗೆ ಮಾಡಿದ್ರು ನಾವು ಅವ್ರನ್ನ ಗೌರವಿಸ್ತೀವಿ, ಅವರ ಜೊತೆ ಕೆಲಸ ಮಾಡ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಆ ವಿಚಾರವಾಗಿ ಇಲ್ಲ, ಕೇವಲ ಮಾಧ್ಯಮಗಳಲ್ಲೇ ಬರ್ತಾ ಇರುವಂಥದ್ದು. ಪಕ್ಷದ ಹಂತದಲ್ಲಿ ಇಂಥದ್ದು ಯಾವುದೂ ಇಲ್ಲ. ಈ ಗೊಂದಲಗಳನ್ನ ಅವಕಾಶ ಕೊಡಬೇಕು ಅಂತ ತಮ್ಗೆ ಅನ್ಸಲ್ಲ ಸರ್? ಅಂತ ಯಾಕಂದ್ರೆ ಒಂದೂವರೆ 2 ವರ್ಷ ಆಗ್ತಾ ಇದೆ. ಸೊ ಹಿರಿಯರಿಗೆ ಅವಕಾಶ ಕೊಡಬೇಕು ಅಂತ ತಮ್ಗೆ ಅನ್ಸುತ್ತೆ ನೋಡಿ, ಚುನಾವಣಾ ರಾಜಕಾರಣದಲ್ಲಿ ಹಿರಿತನ ಅಥವಾ ಎಷ್ಟು ಅವಧಿ ಗೆದ್ದಿದ್ದಾರೆ ಅಥವಾ ಅವರ ಅನುಭವ ನೋಡ್ತಾ ಇಲ್ಲ, ಜಾತಿ ನೋಡ್ತಾ ಇದ್ದಾರೆ, ಪ್ರಾಂತ್ಯ ನೋಡ್ತಾ ಇದ್ದಾರೆ. ಆ ಎಲ್ಲವೂ ನೋಡಿದಾಗ ಸ್ವತಃ ನನ್ನ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಇರಬೇಕಾದ್ರೆ ನನಗೆ ಮಂತ್ರಿ ಅಷ್ಟು ಸುಲಭವಾಗಿ ಸಿಗೋದು ಕಷ್ಟ. ಸೊ ಇದೆಲ್ಲ ಇರಬೇಕಾದ್ರೆ ವರಿಷ್ಠರು ಏನು ತೀರ್ಮಾನ ತಗೋತಾರೆ, ಅವಕಾಶ ಬರೋವರೆಗೂ ಕಾಯುವಂಥದ್ದು ನಮ್ಮ ಕರ್ತವ್ಯ.